ತಾಯಿಯ ಆಭರಣವನ್ನ ಮಾರಿದ್ರು, ತಂದೆ ಹಸಿವಿನಿಂದ ಮಲಗಿದ್ರು. ಇವತ್ತು ಅವರ ಮಗ 14.20 ಕೋಟಿಗೆ CSK ಪಾಲಾಗಿದ್ದಾರೆ. ಕಾರ್ತಿಕ್ ಶರ್ಮಾ ಅವರ ಈ ಪ್ರಯಾಣ ಅಷ್ಟೇನು ಉತ್ತಮವಾಗಿರಲಿಲ್ಲ. ರಾತ್ರಿ ಆಶ್ರಯದಲ್ಲಿ ಉಳಿಯುತ್ತಿದ್ದಂತಹ ಕಾರ್ತಿಕ್ ಅಬುದಾಬಿಯಲ್ಲಿ ನಡೆದ ಹರಾಜಿನಲ್ಲಿ IPL ಹರಾಜಿನಲ್ಲಿ ಬಿಕ್ರಿಯಾದ ಭಾರತ ಅತ್ಯಂತ ದುಬಾರಿ ಆಟಗಾರರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಕಾರ್ತಿಕ್ ನ ತಾಯಿ ತನ್ನ ಆಭರಣಗಳನ್ನು ಎಲ್ಲವನ್ನೂ ಕೂಡ ಮಾರ್ಕೊಂಡಿದ್ರು. ಹಣ ಇಲ್ಲದ ಕಾರಣ ತಂದೆ ಮತ್ತು ಮಗ ರಾತ್ರಿ ಆಶ್ರಯ ತಾಣದಲ್ಲಿ ಇರ್ಬೇಕಾಗಿತ್ತು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ತನ್ನ ಮಕ್ಕಳು ಏನಾದ್ರೂ ಮಾಡಬೇಕು, ಏನಾದ್ರೂ ಸಾಧನೆ ಮಾಡಬೇಕು ಅಂತಂದಾಗ ತಂದೆ ತಾಯಿಯಂದಿರು ಎಷ್ಟೋ ದಿನ ಹಸುವಿನಿಂದ ನರಳ್ತಾರೆ, ಹಸುವಿನಿಂದನೇ ಮಲಗ್ತಾರೆ. ತನ್ನ ಕಿವಿ ಮೇಲಿದ್ದು ಮೂಗ್ ಮೇಲಿದ್ದೆಲ್ಲ ಬಿಚ್ಕೊಟ್ಟು ಒಡವೆಗಳನ್ನ ಅದನ್ನ ಮಾರಿ ಮಕ್ಕಳು ಡ್ರೀಮ್ನ ಫುಲ್ಫಿಲ್ ಮಾಡ್ತಾರೆ. ಇಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ. ತಾಯಿಯ ಆಭರಣವನ್ನ ಮಾರಿದ್ರು, ತಂದೆ ಹಸಿವಿನಿಂದ ಮಲಗಿದ್ರು. ಇವತ್ತು ಅವರ ಮಗ 14.20 ಕೋಟಿಗೆ CSK ಪಾಲಾಗಿದ್ದಾರೆ. ಕಾರ್ತಿಕ್ ಶರ್ಮಾ. ಇತ್ತೀಚಿನ ದಿನಗಳಲ್ಲಿ 1-2-3 ದಿನಗಳಿಂದ ಕಾರ್ತಿಕ್ ಶರ್ಮಾ ಹೆಸರು ಸಿಕ್ಕಾಬಟ್ಟೆ ವೈರಲ್ ಆಗ್ತದೆ. ಸಾಧಾರಣ ಜೀವನ ನಡೆಸುವ ಕಾರ್ತಿಕ್ ಅವರ ತಂದೆ ಮನೋಜ್ ಶರ್ಮಾ ಈ ತಮ್ಮ ಮಗನ ಯಶಸ್ಸಿನ ಬಗ್ಗೆ ಹಿಂದಿನ ಕಷ್ಟಗಳನ್ನೆಲ್ಲ ನೆನೆಸ್ಕೊಂಡು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹೊಸ ಸೆನ್ಸೇಷನ್ ಅಂತಲೇ ಹೇಳ್ಬೋದು. ಕಾರ್ತಿಕ್ ಶರ್ಮಾ ಅವರ ಈ ಪ್ರಯಾಣ ಅಷ್ಟೇನು ಉತ್ತಮವಾಗಿರಲಿಲ್ಲ. ಒಂದು ಕಾಲದಲ್ಲಿ ಹಣದ ಕೊರತೆಯಿಂದಾಗಿ ಹಸಿವಿನಿಂದ ಮಲಗ್ತಿದ್ದ ಮತ್ತು ರಾತ್ರಿ ಆಶ್ರಯದಲ್ಲಿ ಉಳಿಯುತ್ತಿದ್ದಂತಹ ಕಾರ್ತಿಕ್ ಅಬುದಾಬಿಯಲ್ಲಿ ನಡೆದ ಹರಾಜಿನಲ್ಲಿ ಬರೋಬ್ಬರಿ 14.20 ಕೋಟಿಗೆ ಚೆನ್ನೈ ಸೂಪರ್ ಕಿಂಗ್ಸ್ CSK ತಂಡಕ್ಕೆ ಆಯ್ಕೆಯಾಗಿದ್ದಾರೆ. IPL ಹರಾಜಿನಲ್ಲಿ ಬಿಕ್ರಿಯಾದ ಭಾರತ ಅತ್ಯಂತ ದುಬಾರಿ ಆಟಗಾರರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ರಾಜಸ್ಥಾನದ ಭಾರತಪುರದವರಾದ ಕಾರ್ತಿಕ್ ಇದೀಗ ತಮ್ಮ ಎಲ್ಲ ಸಂಕಷ್ಟಗಳಿಗೂ ತಕ್ಕ ಪ್ರತಿಫಲವನ್ನ ಪಡೆದಿದ್ದಾರೆ. ಸಾಧಾರಣ ಜೀವನ ನಡೆಸುವ ಕಾರ್ತಿಕ್ ಅವರ ತಂದೆ ಮನೋಜ್ ಶರ್ಮಾ ತಮ್ಮ ಮಗನ ಯಶಸ್ಸಿನ ಹಿಂದಿನ ಕಷ್ಟಗಳನ್ನೆಲ್ಲ ನೆನೆಸ್ಕೊಂಡು ಅದ್ರ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ. ಆದರೆ ನನ್ನ ಹೆಂಡತಿ ರಾಧಾ ಮತ್ತು ನಾನು ಒಂದು ಕನಸನ್ನ ಕಾಣ್ತಿದ್ವಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗನನ್ನು ಕ್ರಿಕೆಟಿಗರನ್ನಾಗಿ ಮಾಡಬೇಕು ಅಂತ ಪಣ ತೊಟ್ಟಿದ್ವು ಅಂತ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ IANSಗೆ ಈ ಮಾತನ್ನ ಹೇಳ್ತಾರೆ. ಆ ವಿಚಾರಗಳನ್ನೆಲ್ಲ, ಹಿಂದಿನ ಕಷ್ಟಗಳನ್ನೆಲ್ಲ ನೆನೆಸ್ಕೊಂಡು ಇದೆಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಕಾರ್ತಿಕ್ನ ತರಬೇತಿ ಮತ್ತು ಪಂದ್ಯಾವಳಿಗಳನ್ನು ಬೆಂಬಲಿಸಲು ಕುಟುಂಬವು ಬಹನೇರಾ ಗ್ರಾಮದಲ್ಲಿ ತಮ್ಮ ನಿವೇಶನಗಳು ಮತ್ತು ಕೃಷಿ ಭೂಮಿಯನ್ನ ಮಾರಾಟವನ್ನ ಮಾಡಿದ್ರು. ಕಾರ್ತಿಕ್ನ ತಾಯಿ ತನ್ನ ಆಭರಣಗಳನ್ನು ಎಲ್ಲವನ್ನ ಕೂಡ ಮಾರ್ಕೊಂಡಿದ್ರು. ಅದು ನಮ್ಮ ಜೀವನದ ಸವಾಲಿನ ಹಂತವಾಗಿತ್ತು. ಆದರೆ ಕಾರ್ತಿಕ್ನ ಕನಸನ್ನ ಮುಂದುವರಿಸಲು ನಾವು ಎಂದಿಗೂ ಬಿಡಲಿಲ್ಲ ಅಂತ ಮನೋಜ್ ಅವರು ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕಾರ್ತಿಕ್ ಅವರ ಪ್ರಯಾಣದ ಅತ್ಯಂತದ ನಿರ್ಣಾಯಕ ಕ್ಷಣಗಳಲ್ಲಿ ಒಂದು ಗ್ವಾಲಿಯರ್ನಲ್ಲಿ ನಡೆದ ಪಂದ್ಯಾವಳಿಯ ಸಂದರ್ಭದಲ್ಲಿ ಬಂದಿತ್ತು. ತನ್ನ ಮಗನ ತಂಡವು 4 ಅಥವಾ 5 ಪಂದ್ಯಗಳ ಬಳಿಕ ಟೂರ್ನಿಯಿಂದ ಹೊರಬೀಳ್ತಿದೆ ಎಂದು ನಿರೀಕ್ಷಿಸಿದ್ರು. ಆದರೆ ಕಾರ್ತಿಕ್ ಅವರ ಪ್ರದರ್ಶನ ತಂಡವನ್ನ ಫೈನಲ್ಗೆ ಕರೆದುಕೊಂಡೋಯ್ತು. ಹಣ ಇಲ್ಲದ ಕಾರಣ ತಂದೆ ಮತ್ತು ಮಗ ರಾತ್ರಿ ಆಶ್ರಯ ತಾಣದಲ್ಲಿ ಇರಬೇಕಾಗಿತ್ತು. ನಾವು ಹಸಿವಿನಿಂದ ಮಲಗಬೇಕಾದಂತಹ ದಿನವಿತ್ತು. ಫೈನಲ್ ಗೆದ್ದ ನಂತರ ಮತ್ತು ಬಹುಮಾನದ ಹಣವನ್ನ ಪಡೆದ ನಂತರವೇ ನಾವು ಮನೆಗೆ ಮರಳಲು ಸಾಧ್ಯವಾಯಿತು ಅಂತ ಮನೋಜ್ ಅವರು ಹೇಳ್ಕೊಂಡಿದ್ದಾರೆ. ಕಾರ್ತಿಕ್ ಅವರ ತಂದೆ. ಕಾರ್ತಿಕ್ ಅವರ ಕ್ರಿಕೆಟ್ ಪ್ರತಿಭೆ ಚಿಕ್ಕಂದಿನಿಂದಲೇ ಸ್ಪಷ್ಟವಾಗಿತ್ತು. ಕೇವಲ 2.5 ವರ್ಷದ ವಯಸ್ಸಿನಲ್ಲಿ ಅವರು ಬ್ಯಾಟ್ ಎತ್ಕೊಂಡು ಬಾಲ್ನ ಹೊಡೆಯುವಾಗ ಅದೆಷ್ಟು ರಭಸವಾಗಿ ಹೋಗ್ತಿತ್ತು ಅಂತಂದರೆ ಮನೇಲಿದ್ದಂತಹ 2 ಫೋಟೋ ಫ್ರೇಮ್ಗಳು ಪುಡಿಯಾಗಿತ್ತು. ಆವಾಗ ಅವ್ರಿಗೆ ಅನಿಸಿತ್ತು, ಈ ಮಗು ಏನೋ ಒಂದು ವಿಶೇಷ, ಇವತ್ತೆಲ್ಲ ನಾಳೆ ಈ ಕ್ರಿಕೆಟಲ್ಲೇ ಅವನ ಜೀವನ ಇದೆ, ಇವತ್ತೆಲ್ಲ ನಾಳೆ ಕ್ರಿಕೆಟಲ್ಲೇ ಅವನ ಜೀವನವನ್ನು ಮುಂದುವರಿಸ್ಕೊಳ್ತಾನೆ ಅಂತ ಅವ್ರು ಅಂದ್ಕೊಂಡಿದ್ರು. ಆ ಕುತೂಹಲ ಅಂದರೆ ಮನೋಜ್ ಕೂಡ ಒಮ್ಮೆ ಕ್ರಿಕೆಟಿಗರಾಗಿದ್ರು. ಆದರೆ ಒಂದು ಗಾಯದಿಂದ ಆ ಆಟನ ಸ್ಟಾಪ್ ಮಾಡ್ತಾರೆ. ಸಮ್ಟೈಮ್ಸ್ ತಂದೆ ಏನು ಮಾಡ್ಕೊಂಡಿರ್ತಾರೋ ಮಕ್ಳಿಗೆ ಅದು ಬಂದ್ಬಿಡುತ್ತೆ. ಸೊ ಅವ್ರ ತಂದೆ ಕೂಡ ಕ್ರಿಕೆಟಿಗರಾಗಿದ್ರು. ಒಂದೇ ಒಂದು ಪೆಟ್ಟು ಬಿದ್ದಿದ ತಕ್ಷಣ ಅವ್ರು ಆ ಕ್ರಿಕೆಟನ್ನು ಸ್ಟಾಪ್ ಮಾಡ್ತಾರೆ. ಆದರೆ ಕಾರ್ತಿಕ್ ಅವರು ಬಿಡ್ದಂಗೆ ಸೋಲು ಗೆಲುವು ನಲಿವು ಉಪವಾಸ ಎಲ್ಲದನ್ನು ಕೂಡ ಸಹಿಸ್ಕೊಂಡು ಇವತ್ತು 14.20 ಕೋಟಿಗೆ ಅವ್ರನ್ನ CSK ಅವರು ಬೈ ಮಾಡಿದ್ದಾರೆ. ಇದೆಲ್ಲ ಕನಸನ್ನು ಪೂರ್ಣಗೊಳಿಸಲು ನನಗೆ ಸಾಧ್ಯವಾಗಿರಲಿಲ್ಲ. ಆದರೆ ನನ್ನ ಮಗ ಅದನ್ನು ಮಾಡಬೇಕಂತ ನಾನು ನನ್ನ ಹೆಂಡತಿ ಇಬ್ಬರೂ ಕೂಡ ನಿರ್ಧರಿಸಿದ್ವಿ. ಈಗ ಕಲ್ಪನೆಗೂ ಮೀರಿದ ಕನಸು ನನಸಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ತಂದೆಯವರು ಮೀಡಿಯಾ ಮುಂದೆ ಹೇಳ್ಕೊಂಡಿದ್ದಾರೆ. ಇದನ್ನೇ ಹೇಳೋದು, ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನಾವು ಮಾಡೋಕ್ಕಾಗಿಲ್ಲ ಅಂತಂದರೆ ಮಕ್ಕಳು ಮೂಲಕನಾದರೂ
ಅದನ್ನು ಸಾಧನೆಯನ್ನು ಮಾಡಿಸ್ಬೇಕು ಅಂತ ಎಲ್ಲ ತಂದೆ ತಾಯಿಯ ಕನಸಾಗಿರುತ್ತೆ. ಸೊ ಇಲ್ಲೂ ಕೂಡ ಮನೋಜ್ ಹಾಗೆ ರಾಧಾ ಅವರ ಕನಸನ್ನು ಪರಿಪೂರ್ಣವಾಗಿ ಮಾಡಿದ್ದು ಕಾರ್ತಿಕ್ ಅವರು. ತಿನ್ನಕ್ಕೂ ಊಟ ಇರಲಿಲ್ಲ, ಕಷ್ಟದ ಪರಿಸ್ಥಿತಿ, ತನ್ನ ತಾಯಿ ಆಭರಣಗಳನ್ನೆಲ್ಲ ಮಾರಾಟ ಮಾಡಿದ್ರು, ಎಲ್ಲೋ ಮಲ್ಕೊತಿದ್ರು. ಈ ಒಂದು ಟೂರ್ನಮೆಂಟಲ್ಲಿ ಗೆದ್ದಿದ್ದ ದುಡ್ಡು ಬಂದ್ರೇ ಅವ್ರಿಗೆ ಊಟ ಮತ್ತು ರಿಟರ್ನ್ ಮನೆಗೆ ಬರೋಕ್ಕಾಗ್ತಿದ್ದು. ಇಷ್ಟೆಲ್ಲ ಕಷ್ಟಗಳ ನಡುವೆ 14.20 ಕೋಟಿ ರೂಪಾಯಿಗೆ ಇವತ್ತು CSK ಅವ್ರನ್ನ ತಗೊಂಡಿದೆ ಅಂತಂದರೆ ಅದು ಅಚ್ಚರಿಯಾದಂತಹ ವಿಚಾರ. ಅದ್ರ ಜೊತೆಗೆ ಅವ್ರ ಹಿಂದಿನ ಟೂರ್ನಮೆಂಟೆಲ್ಲ ನೀವು ನೋಡೋದಾದ್ರೆ ಯಾವುದೇ ಒಂದು ರೀತಿಯಾದಂತಹ ರೆಕಾರ್ಡ್ ಆಗಲಿ ಆ ಥರ ಎಲ್ಲ ಏನು ಬ್ರೇಕ್ ಮಾಡಿಲ್ಲ ಅವರು. ಬಟ್ ಒಳ್ಳೆ ಆಟಗಾರ ಅಂತ ಹೇಳ್ಬಿಟ್ಟು ಇವತ್ತು 14.20 ಕೋಟಿಗೆ ಅವ್ರನ್ನ ಬೈ ಮಾಡಿದೆ ಆಟ ಆಡೋದಕ್ಕೋಸ್ಕರ. ಸೊ ತಮಗೇನು ಅನ್ನಿಸ್ತು ಕಾರ್ತಿಕ್ ಶರ್ಮಾ ಅವ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.